ಹೊಲಿಗೆ ತರಬೇತಿ ಪಡೆದು ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಕಸಾಪ ಮಾಜಿ ಅಧ್ಯಕ್ಷ ಎಚ್ ಆರ್ ಧನ್ಯಕುಮಾರ್ ತಿಳಿಸಿದರು. ಪಾಂಡುಪುರ ಪಟ್ಟಣದ ಹಾರೋಳಿ ಗ್ರಾಮದಲ್ಲಿರುವ ವಿದ್ಯಾರಣ್ಯ ಟ್ರಸ್ಟ್ನ ದಾರಿದೀಪ ಹಿರಿಯ ನಾಗರಿಕರ ನಮ್ಮ ಮನೆ ಸಂಸ್ಥೆ ವತಿಯಿಂದ 2025-26ನೇ ಸಾಲಿನಲ್ಲಿ ಉಚಿತ ಹೊಲಿಗೆ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಹಿರಿಯ ನಾಗರಿಕರಿಗೆ ಸೀರೆ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್, ಕೇರ್ಪೇಟೆ ರೈತ ಹೋರಾಟಗಾರ ಕುಮಾರ್, ಮಾಜಿ ಸೈನಿಕ ಮೋಹನ್ ಕುಮಾರ್, ಪತ್ರಕರ್ತ ಎನ್ ಕೃಷ್ಣೇಗೌಡ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಕುಬೇರ್ ಹಾಗೂ ಸಂಸ್ಥೆ ಸಿಬ್ಬಂದಿಗಳಾದ ಲಕ್ಷ್ಮಮ್ಮ, ಮಂಜುಳಾ ಮತ್ತು ನಿತ್ಯಲಕ್ಷ್ಮಿ ಹಾಜರಿದ್ದರು. ಇದೇ ವೇಳೆ ಸಂಸ್ಥೆಯ ವತಿಯಿಂದ ಉಚಿತ ಹೊಲಿಗೆ ತರಬೇತಿಯನ್ನು ಪಡೆಯುತ್ತಿರುವ 2 ತಂಡಗಳ ವಿದ್ಯಾರ್ಥಿಗಳು ಪ್ರಮಾಣ ಪತ್ರ ವಿತರಿಸಲಾಯಿತು. ರಿಸರ್ವೇಶನ್ ಬೇಕು, 30% ರಿಸರ್ವೇಶನ್ ಕೊಟ್ಟಿದ್ದಾರೆ. 30% ರಿಸರ್ವೇಶನ್ ಕೊಟ್ಟಿದ್ದಾರೆ. ಪ್ರತಿಯೊಂದು MLA ಆಗಿರ್ಬೋದು, ಶಾಸಕ ಸ್ಥಾನ ಆಗಿರ್ಬೋದು, ನಮ್ಮ ಬಸ್ಸಲ್ಲಿ KCT ಬಸ್ ಸಹ ಬೋರ್ಡ್ ಹಾಕಿದೆ. ಮಧ್ಯಾಹ್ನ ಬಂದಿರಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಯಶಸ್ವಿಗೊಳಿಸಿದ್ರೆ ಮುಂದೆ ಬರೋಕ್ಕೆ ರೆಡಿಲ್ಲ ನೀವು. ಯಾವ ರೀತಿ ಸಿಕ್ಕಿದೆ ಅಂತ ಹೇಳ್ತಾರೆ ಮೇಡಮ್. ಅದನ್ನು ಅವ್ರು ಪಾಪ ಫೋಟೋದ್ರು ಅದನ್ನು ಮುಂದೂಡಿಸ್ಕೊಳ್ಬೇಕಲ್ಲ, ಅವರು ಮಾಡ್ತಾರೆ. ಟೆಲಿಗ್ರಾಮ್ ಯೂಸ್ ಮಾಡ್ತಾರೆ. ಇಷ್ಟೊಂದು ನಾನು ಕೇಳ್ತಾ ಇಲ್ಲ, ನಿಮ್ಮನ್ನೇ ಕೇಳ್ತಾರಲ್ಲ, ಆನ್ಸರ್ ಮಾಡಿ ಮೇಡಮ್, ಆನ್ಸರ್ ಮಾಡಿ. ಯಾಕೆ ಇಷ್ಟು ಇದೆ ಇಲ್ಲ? ನಾವು ನಿಮ್ಮ ಅಣ್ಣಂದಿರೇ, ನಿಮ್ಮೂರಿಗೆ ದೊಡ್ಡ ಅಧಿಕಾರಿ ಇದ್ದಾರೆ ನೋಡಿ, ಮುಂದೆನೆ ನಾವು ನಿಮ್ಮ ಅಣ್ಣ ತಿಳ್ಕೊಬೋದಲ್ಲ, ತಮ್ಮಂದ್ರೆ ತಿಳ್ಕೊಬೋದು ಅಲ್ವಾ? ಭಯ ಇಲ್ಲ, ಯಾರು ಉಳಿಸಿಲ್ಲ ಮೇಡಮ್. ಎಲ್ಲ ನಾವೆಲ್ಲ ನೋಡಿ ನಿಮ್ಮ ಅಣ್ಣ ತಮ್ಮಂದಿರ ಯಾರು ಇಲ್ಲ ನೋಡಿ, ಉಳಿದಿದ್ದಾರೆ, ನಾವಿದ್ದೀವಿ ಅಷ್ಟೇ, ಯಾರು ಇಲ್ಲ ಅಲ್ವಾ ಮೇಡಮ್? ಆ ಥರ ಆದರೆ ನಮ್ಮ ರಾಜ್ಕುಮಾರ್ ದೊಡ್ಡ ಹೆಸರು ಮಾಡ್ತಾ ಇರಲಿಲ್ಲ, ಪುನೀತ್ ರಾಜ್ಕುಮಾರ್ ದೊಡ್ಡ ಹೆಸರು ಮಾಡ್ತಾ ಇರಲಿಲ್ಲ, ಪ್ರೇಮಕ್ಕೆ ಕೂತ್ಕೊಂಡ್ರಲ್ವಾ? ಇವತ್ತಿಂದ ನಮ್ಮ ಗಾಂಧಿ ಜಯಂತಿ 12 ಗಂಟೆ ರಾತ್ರಿ ಒಂದು ಹೆಣ್ಮಗು ಓಡಾಡಿದ್ರೆ ಮಾತ್ರ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ ಗೊತ್ತಿಲ್ಲ. ನೀವು ಬಸ್ಸಲ್ಲಿ ಓಡಿ, ಯಾರು ಬಸ್ಸಲ್ಲಿ ಓಡಿಲ್ವಾ? ಮುಂದೆ ನೋಡಿದ್ದೀರಾ ಬಸ್ ಹೆಣ್ಮಕ್ಳಿಗೆ ಈ ಒಂದು ಸ್ಥಾನ ಹೆಣ್ಮಕ್ಳಿಗೆ ಅಂತ ಹಾಕಿದ್ದಾರೆ, ನೋಡಿದ್ದೀರಾ? ಮತ್ತೆ ವಿಷಯ ತಿಂದಿದ್ದೀರಾ?